ಎಲ್ಲರೂ ಹೆಂಡತಿ ರಕ್ಷಿತಾ ಹಾಗೂ ಧ್ರುವಂತ್ ಸೀಕ್ರೆಟ್ ರೂಮಲ್ಲಿ ಇದ್ದಾರೆ. ಎಲ್ಲದರ ನಡುವೆ ರಕ್ಷಿತಾ ಮನೆ ಮುಂದೆಯಲ್ಲಿ ತನ್ನ ಬಗ್ಗೆ ಅಭಿಪ್ರಾಯಗಳನ್ನು ಕೇಳಿ ಕಣ್ಣೀರು ಸುರಿಸಿದ್ದಾರೆ. ಮನೆ ಮುಂದೆಯೆಲ್ಲ ತಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಿದ್ದಾರೆ ಅಂತ ಧ್ರುವಂತ್ ಹಾಗೂ ರಕ್ಷಿತಾ ಸೀಕ್ರೆಟ್ ರೂಮಿಂದ ಕೇಳಿಸ್ಕೊಳ್ತಾ ಇದ್ದಾರೆ. ರಜತ್ ರಕ್ಷಿತಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿ ಧ್ರುವಂತ್ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಇದನ್ನು ಕೇಳಿಸ್ಕೊಂಡ ರಕ್ಷಿತಾ ನನ್ನ ಜನ ನನ್ನ ಕೈ ಬಿಡಲಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಧ್ರುವಂತ್ ನಿನ್ನಂತವರೇ ನಿನ್ನ ಜನ ಅಂತ ಟಾಂಟ್ ಮಾಡ್ತಾರೆ. ಹೀಗೆ ಧ್ರುವಂತ್ ಟಾಂಟ್ಗಳನ್ನ ಕೇಳಿ ರಕ್ಷಿತಾ ನಿನ್ನ ಜೊತೆ ಒಂದು ವಾರ ಈ ಸೀಕ್ರೆಟ್ ರೂಮಲ್ಲಿ ಹೇಗಿರೋದಪ್ಪ ಅಂತ ಚಿಂತೆಗೆ ಒಳಗಾಗ್ಬಿಟ್ಟಿದ್ದಾರೆ. ಇತ್ತ ರಕ್ಷಿತನ ಧ್ರುವಂತ್ ಒಂದು ರೀತಿಯಲ್ಲಿ ಬೆದರಿಸೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸೀಕ್ರೆಟ್ ರೂಮಲ್ಲಿ ಮಾತಾಡ್ತಾ ಧ್ರುವಂತು, ನೀನು ಸೀಕ್ರೆಟ್ ರೂಮಲ್ಲಿ ಒಬ್ಳೇ ಇದ್ದು ನಾನು ಆಚೆ ಮನೆಯಲ್ಲಿದ್ದಿದ್ರೆ ನಿನಗೆ ಯಾರು ಬೆಸ್ಟ್ ಅಂತ ಅನಿಸ್ತಿದ್ರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ರಕ್ಷಿತಾ ನಾನೇ ಬೆಸ್ಟ್ ಆಗ್ತಿದ್ದೆ ಅಂತ ಉತ್ತರನ ಹೇಳಿದ್ದಕ್ಕೆ ಧ್ರುವಂತ್ ಅಕ್ಷರಶಃ ನಾಗವಲ್ಲಿ ರೂಪನೇ ತಾಳಿದ್ದಾರೆ. ನೀನು ಯಾವ ಕಾಲೇಜಲ್ಲಿ ಓದಿದ್ದು, ನನ್ನ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋ ಅಂತ ಧ್ರುವಂತ್ ಇಲ್ಲಿ ರಕ್ಷಿತಂಗೆ ಬೆದರಿಸ್ತಾ ಇರೋ ರೀತಿ ಕೇಳ್ತಾ ಇದ್ದಾರೆ. ಇತ್ತ ರಕ್ಷಿತಾ ಹೋಗಿದ್ದ ಬೇಜಾರಲ್ಲಿ ಮನೆ ಮಂದಿಯಲ್ಲಿ ಎಲ್ಲ ಜನಗಳು ರಕ್ಷಿತಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಗಿಲ್ಲಿ ಕೂಡ ಒಬ್ರು. ಗಿಲ್ಲಿ ರಕ್ಷಿತಾ ಹೋಗಿದ್ದಕ್ಕೆ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಇತ್ತ ಕಡೆ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ರಕ್ಷಿತಂಗೆ ಟಾಂಟ್ ಮೇಲೆ ಟಾಂಟ್ ಕೊಡ್ತಾನೆ ಇದ್ದಾರೆ. ಸೀಕ್ರೆಟ್ ರೂಮಲ್ಲಿ ರಕ್ಷಿತಳಿಗೆ ಪ್ರಶ್ನೆ ಕೇಳಿ, ನಿನಗೆ ಪ್ರಶ್ನೆನೇ ಅರ್ಥ ಆಗಿಲ್ಲ, ಎಲ್ಲದಕ್ಕೂ ನಾನು ಅಂತ ಹೇಳ್ತೀಯ ಅಂತ ಬೆದರಿಸೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ರಕ್ಷಿತಾ ಕೂಡ ಇದಕ್ಕೆ ಸರಿಯಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ. ನೀವು ಏನು ನನ್ನ ಕೇಳೋದು, ಫಿನಾಲೆ ಬಂದಾಗಲೇನೋ ಉತ್ತರ ಕೊಡ್ತೀನಿ ಅಂತ ರಕ್ಷಿತನು ಧ್ರುವಂತ್ ಅವರಿಗೆ ಸಖತ್ತಾಗಿ ಟಕ್ಕರ್ನ ನೀಡಿದ್ದಾರೆ. ಧ್ರುವಂತ್ ಅಂತರೂ ಇಲ್ಲಿ ರಕ್ಷಿತಾ ಜೊತೆಗೆ ಅಕ್ಷರಶಃ ನಾಗವಲ್ಲಿ ರೂಪವನ್ನೇ ತಾಳಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ವರ್ತಿಸ್ತಾ ಇದ್ದಾರೆ. ಒಟ್ಟಲ್ಲಿ ರಕ್ಷಿತಾ ಈ ಮನುಷ್ಯನ ಜೊತೆ ನಾನು ಹೇಗಪ್ಪ ಒಂದು ವಾರ ಕಳೀಲಿ ಅಂತ ಕಣ್ಣೀರಾಗ್ತಾ ಇದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.